ಪಬ್ಲಿಕ್ ಟಿವಿಯ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಇದನ್ನು ಆರೋಗ್ಯ ಸಚಿವರು ಮತ್ತು ಸಿದ್ದರಾಮಯ್ಯನವರು ಪರ್ಟಿಕ್ಯುಲರ್ ಆಗಿ ನೋಡಲೇಬೇಕಾದಂತಹ ಸುದ್ದಿ. ಬಹಳ ಮಹತ್ವಾಕಾಂಕ್ಷೆಯಿಂದ ಆರಂಭ ಮಾಡಲಾಗಿದ್ದಂತಹ ನಮ್ಮ ಕ್ಲಿನಿಕ್ನ ದುರವಸ್ಥೆಯನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಆರೋಗ್ಯ ಸಚಿವರು ಮುಖ್ಯಮಂತ್ರಿಗಳು ಈ ಸುದ್ದಿಯನ್ನು ನೋಡಲೇಬೇಕು. ಬೆಂಗಳೂರಿನಲ್ಲಿ ನಮ್ಮ ಕ್ಲಿನಿಕ್ಗಳು ಕ್ರಿಟಿಕಲ್ ಕಂಡೀಷನಲ್ಲಿವೆ. ನಮ್ಮ ಕ್ಲಿನಿಕ್ಗಳಲ್ಲಿ ಔಷಧಿ ಸಿಗಲ್ಲ, ಅಲ್ಲಿ ಲ್ಯಾಬ್ ವರ್ಕ್ ಆಗದೇ ಇಲ್ಲ, ಲ್ಯಾಬ್ ಇಲ್ಲವೇ ಇಲ್ಲ ಬಿಡಿ. ವೈದ್ಯಕೀಯ ಸಿಬ್ಬಂದಿ ಅಂತೂ ಮೊದಲೇ ಇಲ್ಲ, ಎಷ್ಟೋ ಕಡೆ ಡಾಕ್ಟ್ರುಗಳೇ ಇಲ್ಲ. ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ನಲ್ಲಿ ಅವ್ಯವಸ್ಥೆ ಬಯಲಾಗಿದೆ. ಹಲವಾರು ಈ ಥರ ನಮ್ಮ ಕ್ಲಿನಿಕ್ಗಳಿಗೆ ಹೋದಾಗ ನಮ್ಮ ಪ್ರತಿನಿಧಿಗಳಿಗೆ ಕಂಡು ಬಂದದ್ದಾದರೂ ಏನು ನೋಡೋಣ ಬನ್ನಿ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಬೆಂಗಳೂರಿನಲ್ಲಿ ನಮ್ಮ ಕ್ಲಿನಿಕ್ಗಳು ಕ್ರಿಟಿಕಲ್, ಔಷಧಿ ಸಿಗಲ್ಲ, ಲ್ಯಾಬ್ ವರ್ಕ್ ಆಗಲ್ಲ, ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆನೇ ಸಿಗೋದಿಲ್ಲ. ಎಸ್, ನಮ್ಮ ಕ್ಲಿನಿಕ್ಗಳು ಬಡವರ ಪಾಲಿನ ಸಂಜೀವಿನಿ. ಉಚಿತವಾಗಿ ಆರೋಗ್ಯ ಸೇವೆ ಕೊಡುವ ನಮ್ಮ ಕ್ಲಿನಿಕ್ಗಳು ಅದೆಷ್ಟೋ ಬಡ ರೋಗಿಗಳಿಗೆ ಆಸರೆಯಾದ ಆಸ್ಪತ್ರೆಗಳು. ಆದರೆ ಇದೀಗ ಸರ್ಕಾರದ ನಿರ್ಲಕ್ಷ್ಯಕ್ಕೆ ನಮ್ಮ ಕ್ಲಿನಿಕ್ಗಳಲ್ಲಿ ಅವ್ಯವಸ್ಥೆ ಶುರುವಾಗಿದೆ. ಬೆಂಗಳೂರಿನ ಹಲವು ವಾರ್ಡ್ಗಳ ನಮ್ಮ ಕ್ಲಿನಿಕ್ಗಳಲ್ಲಿ 2-3 ತಿಂಗಳಿಂದ ಮೆಡಿಸನ್ನೇ ಬರ್ತಿಲ್ಲ. ರಕ್ತ ಪರೀಕ್ಷೆ, ಥೈರಾಯ್ಡ್, ಡೆಂಗ್ಯೂ ಸೇರಿ 20ಕ್ಕೂ ಹೆಚ್ಚು ಮಾದರಿಯ ದುಬಾರಿ ಟೆಸ್ಟ್ಗಳನ್ನು ಉಚಿತವಾಗಿ ಮಾಡಿಕೊಡಲಾಗ್ತಿತ್ತು. ಆದರೆ ಹಲವು ನಮ್ಮ ಕ್ಲಿನಿಕ್ಗಳಲ್ಲಿ ಲ್ಯಾಬ್ಗಳಿದ್ರೂ ಅವುಗಳು ಕಾರ್ಯಾಚರಣೆ ಮಾಡದೆ ಧೂಳು ಹಿಡಿಯುತ್ತಿವೆ. ಆರೋಗ್ಯ ಸೇವೆಗಳು ಸಿಗದೆ ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. 4-5 ತಿಂಗಳಿಂದ ಮೆಡಿಸನ್ನು ಸಪ್ಲೈ ಆಗ್ತಾ ಇಲ್ಲ ನಮ್ಮ ಕ್ಲಿನಿಕ್ಗಳಿಗೆ. ಇದು ಮಾಡೋ ಬದಲು ಸುಮ್ಮನೆ ಇರೋದು ಒಳ್ಳೆಯದು. ಯಾಕೆಂದರೆ ಈ ರೀತಿ ಮಾಡಿಬಿಟ್ಟು ಜನಗಳಿಗೆ ತೊಂದರೆ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಈ ಕಡೆ ಮೆಡಿಸನ್ ಇಲ್ಲ, ಟೆಸ್ಟಿಂಗ್ ಇಲ್ಲ, ಬ್ಲಡ್ ಟೆಸ್ಟ್ ಇಲ್ಲ, ಯಾವುದಿಲ್ಲ. ಸಂಪೂರ್ಣವಾಗಿ ಆರೋಗ್ಯ ಸಚಿವರು ಫೇಲ್ಯೂರ್ ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಒಂದು ಮಾತ್ರೆ ಸಿಕ್ಕಿದ್ರೆ ಒಂದು ಮಾತ್ರೆ ಸಿಗ್ತಾಯಿಲ್ಲ. ಇವಾಗ ನಾನು BP ಚೆಕ್ ಮಾಡಿಸಿದ್ದೀನಿ, BPಗೆ ನಾನು ಕೇಳೋ ಮಾತ್ರೆ ಸಿಗ್ತಾಯಿಲ್ಲ, ಹೊರಗಡೆ ಬರ್ಕೊಡ್ಬೇಕು. ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದ ಅಧಿಕಾರಿಗಳಿಗೆ ಆರ್ಡರ್ ಕೊಟ್ಟರು ಬೇಡಿಕೆಗಳಿಗೆ ತಕ್ಕಂತೆ ಔಷಧಿಗಳನ್ನ ಕೊಡ್ತಿಲ್ಲ. ಆರೋಗ್ಯ ಇಲಾಖೆಯ ಉನ್ನತ ಅಧಿಕಾರಿಗಳಿಗೆ ಹೇಳಿದ್ರೂ ತಲೆ ಕೆಡಿಸಿಕೊಳ್ತಿಲ್ಲ. ಬಡವರ ಆರೋಗ್ಯವನ್ನ ಸರಿ ಮಾಡಬೇಕಿದ್ದ ನಮ್ಮ ಕ್ಲಿನಿಕ್ಗಳು ಈಗ ನಮ್ಮ ಕ್ಲಿನಿಕ್ಗಳ ಆರೋಗ್ಯವೇ ಕೆಟ್ಟಂತಿದೆ. ಕೆಲವು ಕ್ಲಿನಿಕ್ಗಳಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಇರೋದಿಲ್ಲ. ಪಬ್ಲಿಕ್ ಟಿವಿಯ ರಿಯಾಲಿಟಿ ಚೆಕ್ನಲ್ಲಿ ನಮ್ಮ ಕ್ಲಿನಿಕ್ಗಳ ಅವ್ಯವಸ್ಥೆ ತೋರಿಸ್ತೀವಿ ನೋಡಿ. ರಿಯಾಲಿಟಿ ಚೆಕ್ 1, ನಾಗಾಪುರ ವಾರ್ಡ್ ನಮ್ಮ ಕ್ಲಿನಿಕ್, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ. ನಮ್ಮ ಕ್ಲಿನಿಕ್ಗಳಲ್ಲಿ ಅವ್ಯವಸ್ಥೆ ಶುರುವಾಗಿದೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಾಗಾಪುರ ವಾರ್ಡ್ನಲ್ಲಿರುವಂತಹ ನಮ್ಮ ಕ್ಲಿನಿಕ್ನ ಬಳಿ ಇದ್ದೇನೆ. ಇದು ಲ್ಯಾಬ್ ಸೆಂಟರ್. ಈ ಲ್ಯಾಬ್ ಸೆಂಟರ್ಗೆ ಈಗ ಬೀಗವನ್ನು ಜಡಿಯಲಾಗಿದೆ. ರೋಗಿಗಳು ಏನಾದರೂ ಬ್ಲಡ್ ಟೆಸ್ಟ್ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಟೆಸ್ಟ್ಗಳಿಗೆ ಬಂದರೆ ಅದು ಉಚಿತವಾಗಿ ಮಾಡಿಕೊಡ್ಬೇಕಾಗಿತ್ತು. ಆದರೆ ಆ ಒಂದು ಲ್ಯಾಬ್ ಸೆಂಟರ್ಗೆ ಬೀಗವನ್ನು ಹಾಕಲಾಗಿದೆ. ಅದರ ಜೊತೆಗೆ ಔಷಧಿಗಳು ಕೂಡ ಇಲ್ಲಿ ಸಿಗೋದಿಲ್ಲ. ಎಲ್ಲ ಒಂದು ಯಂತ್ರೋಪಕರಣಗಳನ್ನು ಇಲ್ಲಿ ತಂದು ಇಟ್ಟಿದ್ದಾರೆ. ಕೇವಲ ನಾಮಕ್ಕೆ ವಾಸ್ತೆ ತಂದು ಇಲ್ಲಿ ಇನ್ಸ್ಟಾಲೇಷನನ್ನು ಮಾಡಿದ್ದಾರೆ. ಆದರೆ ಅದು ಯಾವುದೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ಬಂದಂತಹ ರೋಗಿಗಳಿಗೆ ಆರೋಗ್ಯ ಸೇವೆಗಳು ಸಿಗೋದಿಲ್ಲ. ಉಚಿತವಾಗಿ ಇಲ್ಲಿ ಸುಮಾರು 20ಕ್ಕೂ ಹೆಚ್ಚು ಟೆಸ್ಟ್ಗಳನ್ನು ಮಾಡಿಸಬಹುದಾಗಿತ್ತು. ಅದೇ ಟೆಸ್ಟ್ಗಳನ್ನು ಖಾಸಗಿ ಆಸ್ಪತ್ರೆಗೆ ಹೋದರೆ ಸುಮಾರು 700-800 ಈ ರೀತಿಯಾಗಿ ಆಗುತ್ತೆ. ಪ್ರತಿನಿತ್ಯ ಏನಿಲ್ಲದಿದ್ದರೂ ಕೂಡ 10ರಿಂದ 15 ಜನ ಬರುವಂತಹ ಸಾಧ್ಯತೆಗಳು ಈ ಭಾಗದಲ್ಲಿದೆ. ಆದರೆ ಈ ಒಂದು ವಾರ್ಡ್ನಲ್ಲಿರುವಂತಹ ಈ ಒಂದು ನಮ್ಮ ಕ್ಲಿನಿಕ್ನಲ್ಲಿ ವೈದ್ಯರುಗಳ ಕೊರತೆ, ಅದರ ಜೊತೆಗೆ ವೈದ್ಯಕೀಯ ಸೇವೆಗಳ ಕೊರತೆ ಕೂಡ ಉಂಟಾಗಿದೆ. ರಿಯಾಲಿಟಿ ಚೆಕ್ 2, ಸ್ಥಳ ಜೈ ಮಾರುತಿ ನಗರ ನಮ್ಮ ಕ್ಲಿನಿಕ್, ಮಹಾಲಕ್ಷ್ಮಿ ಲೇಔಟ್ನ ಜೈ ಮಾರುತಿ ನಗರದ ನಮ್ಮ ಕ್ಲಿನಿಕ್ನಲ್ಲೂ ಲ್ಯಾಬ್ನ ಯಂತ್ರೋಪಕರಣಗಳಿದ್ರೂ ಅದಕ್ಕೆ ಬೇಕಾದ ಸಲಕರಣೆಗಳಿಲ್ಲ. ಬ್ಲಡ್ ಟೆಸ್ಟ್ ಬಿಟ್ರೆ ಬೇರೆ ಯಾವ ಟೆಸ್ಟಿಂಗ್ ಮಾಡೋದಿಲ್ಲ. ಮೆಡಿಸಿನ್ನ ಕೊರತೆಯ ಬಗ್ಗೆಯೂ ಅಲ್ಲಿನ ಸಿಬ್ಬಂದಿಗಳೇ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ. ಅವೈಲೇಬಲ್ ಇಲ್ಲ ಸರ್ ನಮ್ಮದು ಏನಾಯ್ತು ಅಂತಂದರೆ ಮಿಷಿನ್ಸ್ ಎಲ್ಲ ಇದೆ, ಕೆಲವೊಂದು ಮೆಡಿಸಿನ್ ಸಪ್ಲೈ ಇಲ್ಲ ಗೌರ್ಮೆಂಟಿಂದ, ಫಂಡ್ ಇಲ್ಲ ಅಂದ್ಬಿಟ್ಟು ಒಂದು ಮಂತಿಂದ ಹೋಲ್ಡ್ ಮಾಡಿದ್ದಾರೆ ನಮಗೆ. ಮಿಷಿನ್ಸ್ ಇದು ಸಪ್ಲೈ ಮಾಡಿದೆ ಸರ್, ನಾನು ನಿಮ್ಗೆ ಮಾಡಿಕೊಡೋದು. ಕೆಲವೊಂದು ಸ್ಟಾಪ್ ಆಗಿದೆ ಟೆಸ್ಟ್ಗಳು ಇಷ್ಟೇ. ಮುಂಚೆ ಒಂದು ಮಂತಿಂದ ಸ್ಟಾಪ್ ಮಾಡಿದ್ದೀನಿ ಅಷ್ಟೇ. ಕೇವಲ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಮಾತ್ರವಲ್ಲ, ಜಯನಗರ, ಪದ್ಮನಾಭನಗರ, ಮಲ್ಲೇಶ್ವರಂ, ಶಿವಾಜಿನಗರ ಕ್ಷೇತ್ರಗಳ ನಮ್ಮ ಕ್ಲಿನಿಕ್ಗಳಲ್ಲೂ ಆರೋಗ್ಯ ಸೇವೆಯಿಂದ ಜನ ವಂಚಿತರಾಗ್ತಿದ್ದಾರೆ. ಕೆಲವು ಮಾತ್ರೆಗಳು ಆಸ್ಪತ್ರೆಯಲ್ಲಿ ಸಿಕ್ಕಿದ್ರೆ ಇನ್ನೂ ಕೆಲವು ಮಾತ್ರೆಗಳು ಹೊರಗಡೆ ಬರೆದುಕೊಡ್ತಾರೆ. ಲ್ಯಾಬ್ ಟೆಸ್ಟ್ ಕೂಡ ಹೊರಗಡೆನೆ ಬರೆದುಕೊಡ್ತಾರೆ. ಇನ್ನು ಪದ್ಮನಾಭನಗರ ಕ್ಷೇತ್ರದ ಬೈರಸಂದ್ರದ ನಮ್ಮ ಕ್ಲಿನಿಕ್ನಲ್ಲಿ ಹೇಗಿದೆ ಸ್ಥಿತಿ ಅನ್ನೋದನ್ನ ಒಮ್ಮೆ ನೀವೇ ನೋಡಿ. ರಿಯಾಲಿಟಿ ಚೆಕ್ 3, ಸ್ಥಳ ಬೈರಸಂದ್ರ ವಾರ್ಡ್ 196, ಜಯನಗರ ವಿಧಾನಸಭಾ ಕ್ಷೇತ್ರ. ಒಂದು ಕಡೆ ಎಲ್ಲಾದರೂ ಮಾಡಿಸಿ. ಇಲ್ಲಿ ನಮ್ಮಲ್ಲಿ ಏನಿಲ್ಲ ಆ ಥರ ಟೆಸ್ಟ್, ಬರೀ ಶುಗರ್ BP ಮಾತ್ರ. ಇಲ್ಲಿ ಟೆಸ್ಟ್ ಮಾಡೋಣ. ಶುಗರ್ BP
ಅಲ್ಲಲ್ಲ ಲ್ಯಾಬ್ ಟೆಸ್ಟ್ ಆಗಲ್ಲ. ಲ್ಯಾಬ್ ಟೆಸ್ಟ್ ಅಂದರೆ ಡೆಂಗು ಮಲೇರಿಯಾ ಅಂಥದ್ದು. ಇಲ್ಲಿ ಬ್ಲಡ್ ಟೆಸ್ಟ್ ಆಗಲ್ಲ ಮೇಡಮ್. ಅದು ಹೇಳಿದ್ದು ತಾನೇ ನಮ್ಮಲ್ಲಿ ಏನು ಟೆಸ್ಟ್ ಇದೆ ಅಂತ. ಅವು 3. ಹಾಂ, ಮತ್ತೆ ಈಗ ಬ್ಲಡ್ ಆಗಲ್ಲ ಮೇಡಮ್. ಅದ್ರದ್ದು ಬ್ಲಡ್ ಟೆಸ್ಟ್ ಇಲ್ಲ. ರಿಯಾಲಿಟಿ ಚೆಕ್ 4 ಸ್ಥಳ ಯಡಿಯೂರು ವಾರ್ಡ್ 200 ಪದ್ಮನಾಭನಗರ ಕ್ಷೇತ್ರ. ಒಂದು ಬ್ಲಡ್ ಟೆಸ್ಟ್ ಇಲ್ಲಿ ಖಾಲಿ ಶುಗರ್ ಮಾತ್ರ ಟೆಸ್ಟ್ ಇದಾಗಲ್ಲ. ಇದು ಖಾಲಿ ಇದು ಗೌರ್ಮೆಂಟ್ ಕ್ಲಿನಿಕ್ ಖಾಲಿ ಶುಗರ್ ಟೆಸ್ಟ್. ನಿಮ್ಗೆ ಫುಲ್ ಟೆಸ್ಟ್ ಬೇಕಂದ್ರೆ ಇದು PHCಗೆ ಹೋಗ್ಬೇಕು. ಇಲ್ಲದಿದ್ದರೆ ಇವಾಗ ಕ್ಲೋಸ್ ಆಯಿತು. ನಮ್ಮ ಕ್ಲಿನಿಕ್ಗಳಲ್ಲಿ ಬಿಪಿ ಶುಗರ್ ಮಾತ್ರೆ ಕೂಡ ಸಿಗೋದಿಲ್ಲ. ಜ್ವರ ಅಂತ ಬರೋ ರೋಗಿಗಳಿಗೆ ಔಷಧಿಯನ್ನ ಹೊರಗಡೆ ಬರೆದು ಕೊಡ್ತಾರೆ. ಕೇಳಿದ್ರೆ ಮೆಡಿಸಿನ್ ಬಂದಿಲ್ಲ ಅಂತಾರೆ. ಇನ್ನು ಲ್ಯಾಬ್ ಇದೆ, ಆದ್ರೆ ವರ್ಕಿಂಗ್ ಇಲ್ಲ. ಇದಕ್ಕೂ ಖಾಸಗಿ ಲ್ಯಾಬ್ಗಳಿಗೆ ದುಪ್ಪಟ್ಟು ಹಣ ಕೊಟ್ಟು ಟೆಸ್ಟ್ ಮಾಡಿಸಿಕೊಳ್ಳುವ ಪರಿಸ್ಥಿತಿ ಇದೆ. ರಿಯಾಲಿಟಿ ಚೆಕ್ 5 ಸ್ಥಳ ಸಂಪಂಗಿರಾಮನಗರ. ಸರ್, ನಿಮ್ಗೆ ಇವಾಗ ಬ್ಲಡ್ ಡ್ರಾ ಮಾಡಿಕೊಂಡ್ರು ರಿಪೋರ್ಟ್ ಇವತ್ತು ಸಿಗಲ್ಲ, ನಾಳೆನೇ ಸಿಗುತ್ತೆ. ನಾಳೆ 10:30 11 ಗಂಟೆ ಆಗುತ್ತೆ. ಈಗ ಒಂದು ಹಾಫ್ ಆನ್ ಅವರಲ್ಲಿ ಸಿಗಲ್ಲ ಮೇಡಮ್? ಸಿಗಲ್ಲ ಸರ್, ಟೆಸ್ಟ್ ಮಾಡಬೇಕು. ಇನ್ನೊಂದು ಕಡೆ ಹೋಗಿ ಮಾಡ್ಕೊಂಡು ಬರಬೇಕು. ಅದಕ್ಕೆ ನಾಳೆ ಬೆಳಿಗ್ಗೆ ಬರ್ತೀರಾ? ಇಲ್ಲ ಅಂದರೆ ನಾಳೆ ಇವತ್ತು ನೀವು ಇನ್ನೊಂದು 3:30ಗೆ ಬಂದಿದ್ರು ಆಗ್ತಿತ್ತು. 4:30 ಕ್ಲೋಸ್ ಆಗುತ್ತೆ. ಇದು 4:30 ಅಷ್ಟರಲ್ಲಿ ನಾವು ರಿಪೋರ್ಟ್ ಕೊಡ್ತಿದ್ವಿ. ಮಾರ್ನಿಂಗ್ 9:30 ಅಷ್ಟರಲ್ಲಿ ಬಂದರೂ ಓಕೆ, ಓಪನ್ ಇರುತ್ತೆ. ರಿಯಾಲಿಟಿ ಚೆಕ್ 6 ಸ್ಥಳ ಗಾಯತ್ರಿ ನಗರ. ಇಲ್ಲ ಮೇಡಮ್, ಡಾಕ್ಟರ್ ಎಲ್ಲೋ ಇದ್ದಾರಮ್ಮ? 4:00 ಹಾಕಿದ್ರಲ್ಲ, ಇನ್ನು 4 ಇವಾಗವರೆ. 4 ಗಂಟೆಗೆ ಹೊರಟೋಗ್ಬಿಟ್ರವರು? ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆ ಅಷ್ಟೇ. 4 ಗಂಟೆ. 3 ತಿಂಗಳಿಂದ ವೈದ್ಯರಿಗೆ ಸಂಬಳವೇ ಆಗಿಲ್ಲ. ಪ್ರತಿ ತಿಂಗಳು ಕಾಯುವ ಸ್ಥಿತಿ. ನಮ್ಮ ಕ್ಲಿನಿಕ್ಗಳಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯಕೀಯ ಸಿಬ್ಬಂದಿಗೆ 3 ತಿಂಗಳಿಂದ ಸಂಬಳವೇ ಆಗಿಲ್ಲ. ಜೀವನ ನಿರ್ವಹಣೆಯೂ ಕಷ್ಟ ಆಗ್ತಿದ್ದು ಸಂಬಳಕ್ಕಾಗಿ ಪ್ರತಿ ತಿಂಗಳು ಕಾಯುವ ಸ್ಥಿತಿ ಇದೆ. ಇನ್ನು ಕೆಲ ಆಸ್ಪತ್ರೆಗಳಲ್ಲಿ ವೈದ್ಯರೇ ಕೈಯಿಂದ ಹಣ ಖರ್ಚು ಮಾಡಿ ಮೆಡಿಸಿನ್ ತರ್ತಾರೆ. ಆದರೆ ಆ ಹಣವನ್ನ ಇಲಾಖೆ ಬೇಗ ರೀಫಂಡ್ ಮಾಡೋದಿಲ್ಲ. ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕ್ಲಿನಿಕ್ ವೈದ್ಯರು ದಾನಿಗಳಿಂದ ಮೆಡಿಸಿನ್ ತರಿಸಿಕೊಳ್ತಿದ್ದಾರೆ. ಆರೋಗ್ಯ ಇಲಾಖೆಯ ಸಚಿವರು ಈ ಅವ್ಯವಸ್ಥೆಗೆ ಏನ್ ಪ್ರತಿಕ್ರಿಯೆ ಕೊಡ್ತಾರೆ ಕಾದು ನೋಡಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.